ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ ಮತ್ತು ಇಂದಿನ ಸಂಚಿಕೆಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕರ್ನಾಟಕ ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಒಂದು ಸದಸ್ಯರಾಗಿ ಬಹಳ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಹೊಂದಿದ ಸಂಜೀವ್ ಕುಮಾರ್ ಅತಿವಾಳೆಯವರು ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಯಾವ ರೀತಿ ಕಾರ್ಯಚಟುವಟಿಕೆಯನ್ನು ಮಾಡ್ತಾ ಇದೆ, ಗಡಿ ಪ್ರದೇಶಗಳಲ್ಲಿ ಕನ್ನಡದ ನಾಡು ನುಡಿ ಸಂಸ್ಕೃತಿಯನ್ನು ಬೆಳೆಸಲಿಕ್ಕೆ ಮತ್ತು ತನ್ನದೇ ಆದಂಥ ಕಾರ್ಯವೈಖರಿಯಿಂದ ಶಾಲೆಗಳ ಮತ್ತು ಸಂಘ ಸಂಸ್ಥೆಗಳ ಅಭ್ಯುದಯಕ್ಕಾಗಿ ತನ್ನದೇ ಆದಂಥ ಕೊಡುಗೆಯನ್ನು ನೀಡ್ತಾ ಇದೆ. ಆ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ. ಅತಿವಾಳೆಯವರ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಮೂಲತಃ ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕರು, ಆದರೆ ಕನ್ನಡದ ಬಗ್ಗೆ, ನಮ್ಮ ನಾಡಿನ ಬಗ್ಗೆ ಅಪಾರವಾಗಿರ್ತಕ್ಕಂಥ ಕಾಳಜಿಯನ್ನು ಇಟ್ಟುಕೊಂಡು ಕೆಲಸ ಮಾಡ್ತಿರುವವರು. ಅದಕ್ಕಾಗಿ ಕರ್ನಾಟಕ ಸರ್ಕಾರ ಅವರನ್ನು ಕರ್ನಾಟಕ ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರನ್ನಾಗಿ ಮಾಡಿದೆ. ಸರ್, ನಿಮಗೆ ಅಭಿನಂದನೆಗಳು. ಧನ್ಯವಾದ ಸರ್. 2010ರಲ್ಲಿ ಇದು ಕಾರ್ಯಾರಂಭವನ್ನು ಮಾಡಿದೆ. ಸುಮಾರು 63 ತಾಲೂಕುಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಪ್ರಾಧಿಕಾರ. ಜೊತೆಗೆ 19 ಜಿಲ್ಲೆಗಳಲ್ಲಿ ಈ ಪ್ರಾಧಿಕಾರ ಕೆಲಸ ಮಾಡಬೇಕಾಗಿದೆ. ಭಾಳ ದೊಡ್ಡ ವ್ಯಾಪ್ತಿನೂ ಇದೆ. ಅದಕ್ಕೆ ಅನುದಾನವೂ ಕೂಡ ಸರ್ಕಾರ ಕೊಟ್ಟು ಕ್ರಿಯಾಶೀಲವಾಗಿ ಕೆಲಸ ಮಾಡುವಂತೆ ಅಧ್ಯಕ್ಷರನ್ನು ನೇಮಕ ಮಾಡಿ ಸದಸ್ಯರನ್ನು 7 ಜನ ಸದಸ್ಯರನ್ನು ನೇಮಕ ಮಾಡಿದೆ. ಸೋಮಣ್ಣ ಬೇವಿನ ಮರದವರು ಇದರ ಅಧ್ಯಕ್ಷರಾಗಿ ತುಂಬ ನಾಯಕತ್ವವನ್ನು, ಒಳ್ಳೆಯ ನಾಯಕತ್ವವನ್ನು ಕೊಟ್ಟು ಪ್ರಾಧಿಕಾರವನ್ನು ಮುನ್ನಡೆಸ್ತಾ ಇದ್ದಾರೆ. ಪ್ರಾಧಿಕಾರದ ಒಂದು ಸದಸ್ಯರಾಗಿ ಆಯ್ಕೆಯಾದಾಗ ನಿಮಗೇನು ಅನಿಸ್ತು? ಯಾವ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ನಿಮಗೆ ಮನಸ್ಸಿಗೆ ಬಂತು ಅತಿವಾಳೆಯವರೇ? ಗಡಿ ಭಾಗದಲ್ಲಿ ಸಾಕಷ್ಟು ಚಟುವಟಿಕೆಗಳು ಮಾಡಬೇಕಾಗಿತ್ತು ಸರ್. ಯಾಕೆಂದರೆ ಇದು ಬೇರೆ ಬೇರೆ ಭಾಷೆಗಳ ಒಂದು ಅನ್ಯ ಭಾಷೆಯ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದು. ಮೊದಲನೇದಾಗಿ ನಿಜಾಮರ ಆಡಳಿತಕ್ಕೆ ಒಳಪಟ್ಟಂಥ ಈ ಭಾಗ ಇದೆ. ಹಾಗಾಗಿ ಈ ಭಾಗದಲ್ಲಿ ಅನೇಕ ಗಡಿ ಭಾಗದ ಸಮಸ್ಯೆಗಳಿವೆ, ಸವಾಲುಗಳಿವೆ ಮತ್ತು ಅನೇಕ ಸಂಘ ಸಂಸ್ಥೆಗಳ ಒಂದು ಚಟುವಟಿಕೆಗಳು ನಿರಂತರವಾಗಿ ಮಾಡಿದರೂ ಕೂಡ ಅದಕ್ಕೆ ಒಂದು ಆರ್ಥಿಕ ಸಹಕಾರ ಸಿಗತಕ್ಕಂಥದ್ದು ಭಾಳಷ್ಟು ಮುಖ್ಯವಾಗಿದೆ. ಆ ಹಿನ್ನೆಲೆಯಲ್ಲಿ ಸಂಘ ಸಂಸ್ಥೆಗಳ ಮುಖಾಂತರವಾಗಿ, ನೇರವಾಗಿ ಪ್ರಾಧಿಕಾರದ ಮುಖಾಂತರವಾಗಿ ಆರ್ಥಿಕ ನೆರವು ಕೊಡ್ತಕ್ಕಂಥ ಕೆಲಸವನ್ನು ಪ್ರಾಧಿಕಾರದ ವತಿಯಿಂದ ಮಾಡಬೇಕು ಅನ್ನೋಕ್ಕಂಥ ಒಂದು ಸಂಕಲ್ಪವನ್ನು ನಾನು ಪ್ರಾಧಿಕಾರದ ಆಗಿದ್ದ ಮೇಲೆ ನಾನು ಅಂಥ ಒಂದು ವಿಚಾರವನ್ನು ಮಾಡಿದ್ದೇನೆ. ಹಾಗಾಗಿ ನಮ್ಮ ಭಾಗದ ಗಡಿ ಪ್ರದೇಶದಲ್ಲಿ ವ್ಯಾಪ್ತಿಗೆ ಬರ್ತಕ್ಕಂಥ ಸಂಘ ಸಂಸ್ಥೆಗಳಿರ್ಬೋದು, ಶಾಲಾ ಕಾಲೇಜುಗಳಿರ್ಬೋದು, ಆ ಒಂದು ಸಂಸ್ಥೆಗಳಿಗೆ ಒಂದು ಸಾಂಸ್ಕೃತಿಕ ಭವನವನ್ನು ನಿರ್ಮಾಣ ಮಾಡುವ ಮೂಲಕ ಶಾಲೆಗಳಲ್ಲಿ ಕೊಠಡಿಗೆ ನಿರ್ಮಾಣ ಆಗಿರ್ಬೋದು, ಸಭಾಂಗಣ ನಿರ್ಮಾಣ ಇರ್ಬೋದು, ಅಥವಾ ಶೌಚಾಲಯ ಇನ್ನಿತರೆ ಯಾವುದೇ ಕೆಲಸ ಕಾರ್ಯಗಳು, ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಆ ಶಾಲೆಗಳಿಗೆ ಮತ್ತು ಸಂಸ್ಥೆಗಳಿಗೆ ಅನುದಾನ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ಕೊಂಡು ಬರ್ತೀವಿ. ಅಂದರೆ ಸಂಜೀವ್ ಕುಮಾರ್ ಅತಿವಾಳೆಯವರು ತಾವು ಹೇಳುವ ಪ್ರಕಾರ ಈ ಪ್ರಾಧಿಕಾರ ಭಾಳ ದೊಡ್ಡ ಒಂದು ಜವಾಬ್ದಾರಿನ ವಹಿಸ್ತಾ ಇದೆ. ಹೌದು ಸರ್, ನಿಜ. ನೀವು ಹೇಳಿದಂಗೆ ಈ ಕರ್ನಾಟಕ ಅಂದಾಗ ಅದು ಕೇರಳ, ಗೋವಾ, ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು, ಈ ಗಡಿ ಭಾಗಗಳನ್ನು ಹೊಂದಿರತಕ್ಕಂಥ ಒಂದು ಪ್ರದೇಶ. 6 ರಾಜ್ಯಗಳು ಇರುವಂಥದ್ದು. ಒಂದು ತಮಿಳು, ತೆಲುಗು, ಗೋವಾ ಕೊಂಕಣಿ ಭಾಷೆ ಆಗಿರ್ಬೋದು, ಅಥವಾ ಕೇರಳದ ಮಲಯಾಳಂ ಭಾಷೆ ಆಗಿರ್ಬೋದು, ಇಂಥ ಒಂದು ಪ್ರಭಾವಗಳ ಇರುವಂಥ ಪ್ರದೇಶದಲ್ಲಿ ನಿಮ್ಮ ಕೆಲಸ ಆಗಬೇಕಾಗಿದೆ. ಇದಕ್ಕೆ ಎಷ್ಟು ಜನರ ಸಮಿತಿ ಇದೆ? ಇದರಲ್ಲಿ ಈ ಪ್ರಾಧಿಕಾರಕ್ಕೆ ಎಷ್ಟು ಸದಸ್ಯರಿದ್ದಾರೆ? ಪ್ರಾಧಿಕಾರಕ್ಕೆ ಕರ್ನಾಟಕ ಸರ್ಕಾರದಿಂದ 7 ಜನರನ್ನು ನಾಮನಿರ್ದೇಶನವಾಗಿ ಮಾಡಿದ್ದಾರೆ. ಒಬ್ಬರನ್ನು ಅಧ್ಯಕ್ಷರನ್ನಾಗಿ ಶ್ರೀ ಸೋಮಣ್ಣ ಬೇವಿನ ಮರದವರು ಅಧ್ಯಕ್ಷರಾಗಿದ್ದಾರೆ. ಅದರ ಜೊತೆಗೆ ಸರ್ಕಾರದ ಅಧಿಕಾರಿ ವರ್ಗದಿಂದ ಕೂಡ ಅವರು 7 ಜನ ಸದಸ್ಯರನ್ನು ನೇಮಕ ಮಾಡಿದ್ದಾರೆ. ಅದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಿದ್ದಾರೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಿದ್ದಾರೆ, ಮತ್ತು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು, ಅದರ ಜೊತೆಗೆ 3-4 ಇಲಾಖೆಗಳ ಒಂದು ಕಾರ್ಯದರ್ಶಿಗಳು ಕೂಡ ಇದಕ್ಕೆ ಸದಸ್ಯರಾಗಿದ್ದಾರೆ. ದೊಡ್ಡ ಸವಾಲಿದೆ. ಅಂದರೆ 6 ರಾಜ್ಯಗಳ 6 ಭಾಷೆಗಳ ಪ್ರಭಾವದ ಮಧ್ಯೆ ಗಡಿಯಲ್ಲಿ ಕೆಲಸ ಮಾಡುವಂಥದ್ದು ಭಾಳ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ. ಈಗ ಅನುದಾನದ ನೆರವು ಹೇಗಿದೆ ಅಂತ? ಇದು ಸರ್ಕಾರದಿಂದ ಒಂದು ಬಜೆಟ್ನಲ್ಲೇ ಪ್ರತಿ ವರ್ಷ ಈಗ ಸದ್ಯ 2-3 ವರ್ಷಗಳಿಂದ 17 ಕೋಟಿ ರೂಪಾಯಿ ಮೀಸಲಿಟ್ಟಿದೆ ಸರ್ಕಾರ. ಆ ಒಂದು ವಾರ್ಷಿಕ ಒಂದು ಬಜೆಟ್ನಲ್ಲಿ ನಾವು ಇಡೀ ರಾಜ್ಯದಲ್ಲಿ ಆ ಒಂದು ಗಡಿ ಪ್ರದೇಶಗಳಿಗೆ ಸಂಬಂಧಿಸಿದಂತೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ಜೊತೆಗೆ ಅಷ್ಟೇ ಅಲ್ಲ ಸರ್, ನಮ್ಮ ಕನ್ನಡಿಗರಿರ್ತಕ್ಕಂಥ ಹೊರದೇಶಗಳಲ್ಲಿ ಕೂಡ ನಮ್ಮ ವ್ಯಾಪ್ತಿ ಇದೆ. ಹಾಗಾಗಿ ನಾವು ಮಸ್ಕತ್ನಲ್ಲಿ ಕೂಡ ಹೊರ ಕನ್ನಡಿಗರ ಸಮಾವೇಶ ಕೂಡ ಮಸ್ಕತ್ನಲ್ಲಿ ಮಾಡಿದ್ದೇವೆ. ಹಾಗಾಗಿ ಮುಂದೆ ಕೂಡ ಮತ್ತೆ
ದುಬೈನಲ್ಲಿ ಕಾರ್ಯಕ್ರಮ ಮಾಡಬೇಕಂತಕ್ಕಂಥ ವಿಚಾರ ಇದೆ, ಗೋವಾದಲ್ಲಿದೆ ಮತ್ತು ದೆಹಲಿಯಲ್ಲಿ ಕೂಡ ಕನ್ನಡಿಗರ ಸಮಾವೇಶ ಮಾಡುವ ಮೂಲಕ ಕನ್ನಡಿಗರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಹೊರಭಾಗದಲ್ಲಿ ಆಗಬೇಕು ಅಂತಕ್ಕಂಥ ವಿಚಾರ ಕೂಡ ನಮ್ಮ ಪ್ರಾಧಿಕಾರ ಹೊಂದಿದೆ. ಅಂದರೆ ಸಂಜೀವ್ ಕುಮಾರ್ ಅತಿವಾಳೆ ಅವರು ತಾವು ಹೇಳುವ ಪ್ರಕಾರ ಇದು ಕೇವಲ ಗಡಿ ಭಾಗದಲ್ಲಿ ಮಾತ್ರ ಅಲ್ಲ ಸರ್, ಹೊರನಾಡಿನಲ್ಲಿ ಹೊರ ದೇಶದಲ್ಲಿ ಕೂಡ ಕೆಲಸ ಮಾಡುವಂಥದ್ದು ಭಾಳ ಉತ್ತಮ. ಯಾಕೆ ಅಂತ ಹೇಳಿದರೆ ಈ ಕನ್ನಡದ ಅಸ್ಮಿತೆಯನ್ನು ಉಳಿಸಬೇಕಾದ್ರೆ, ಕನ್ನಡದ ನಾಡು ನುಡಿ ಸಂಸ್ಕೃತಿಯನ್ನು ಎಲ್ಲೆಡೆ ಪಸರಿಸಬೇಕಾಗಿದ್ದರೆ ಈ ರೀತಿಯ ಕೆಲಸ ಕಾರ್ಯಗಳು ಆಗಬೇಕಾಗಿದೆ ಅಂತ. ಈಗ ನೀವು ಈ ಒಂದು ಸದಸ್ಯರಾಗಿ ನಾಮನಿರ್ದೇಶನ ಹೊಂದಿದ್ದೀರಿ, ನಿಮ್ಮ ಆದ್ಯತೆಗಳು ಅಥವಾ ಯಾವ ರೀತಿ ಅಂತ ಏನಾದರೂ ಇಟ್ಕೊಂಡಿದ್ದೀರಾ? ಇಂಥದಕ್ಕೆ ಮೊದಲ ಆದ್ಯತೆ ಕೊಡಬೇಕು. ಹೌದು, ನಾವು ಕಳೆದ ಸಭೆಯಲ್ಲಿ ಕನ್ನಡ ಪ್ರದೇಶ ಅಭಿವೃದ್ಧಿ ಅಂತೂ ಮಾಡ್ತಾ ಇದ್ದಾರೆ. ಅನೇಕ ಪ್ರಾಧಿಕಾರಗಳಿವೆ, ಅಕಾಡೆಮಿಗಳೆಲ್ಲ ಕೆಲಸ ಮಾಡ್ತಾ ಇವೆ. ಹಾಗಾಗಿ ನಾವೇನು ವಿಚಾರ ಮಾಡೀವಿ ಅಂದರೆ, ನಮ್ಮ ಒಂದು ಪ್ರಾಧಿಕಾರದ ಸಭೆಯಲ್ಲಿ ಕನ್ನಡ ಪ್ರದೇಶದ ಒಳಗಡೆಗಿಂತನೂ ಹೊರ ರಾಜ್ಯಗಳಲ್ಲಿ ಹೊರ ದೇಶಗಳಲ್ಲಿ ಕನ್ನಡಿಗರನ್ನು ಒಗ್ಗೂಡಿಸುವಂಥ ಕೆಲಸವನ್ನು, ಅವರಿಗೆ ಒಂದು ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ಪ್ರಾಧಿಕಾರದಲ್ಲಿ ನಿರ್ಣಯ ಮಾಡಿದೆವು ನಾವು. ಉದಾಹರಣೆಗೆ ಹೇಳಬೇಕಂದ್ರೆ, ಕೇರಳದಲ್ಲಿ ಕಾಸರಗೋಡು ನಮ್ಮ ಒಂದು ಕನ್ನಡಿಗರ ಶಕ್ತಿ ಕೇಂದ್ರವಾಗಿದೆ, ಅಲ್ಲಿ ಹೆಚ್ಚೆಚ್ಚು ಕೆಲಸ ಮಾಡಬೇಕು. ಮಹಾರಾಷ್ಟ್ರದಲ್ಲಿ ಅಕ್ಕಲಕೋಟೆ ಇದೆ, ಜತ್ ಇದೆ, ಸಾಂಗ್ಲಿ ಇದೆ, ಆ ಥರ ಒಂದು ಉದಗಿರು ಮತ್ತು ಬೇರೆ ಬೇರೆ ಭಾಗದಲ್ಲಿ ಈ ರೀತಿಯ ಒಂದು ಕನ್ನಡಿಗರಿರ್ತಕ್ಕಂಥ ಪ್ರದೇಶಗಳಲ್ಲಿ ನಮ್ಮ ಪ್ರಾಧಿಕಾರವೇ ಅಲ್ಲಿಯ ಜನರಿಗೆ ಒಂದು ಆರ್ಥಿಕವಾಗಿ ಶಕ್ತಿ ತುಂಬುವ ಮೂಲಕ, ಅವರಿಗೆ ಒಂದು ಆಶ್ರಯ ನೀಡುವ ಮೂಲಕ, ನಾವು ಇದ್ದೀವಿ ನಿಮ್ಮ ಜೊತೆ, ನೀವು ಅನಾಥರಲ್ಲ ಹೊರಭಾಗದಲ್ಲಿ ಹೊರ ರಾಜ್ಯಗಳಲ್ಲಿ ಕೂಡ ಅಂತಕ್ಕಂಥ ಭಾವನೆ ಅವರಲ್ಲಿ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಕಳೆದ ಒಂದು ವರ್ಷ ಆಯಿತು. ಮಹಾರಾಷ್ಟ್ರದ ದಾನಮ್ಮ ದೇವಿಯ ಒಂದು ಸುಕ್ಷೇತ್ರವಾಗಿದ್ದ ಗುಡ್ಡಾಪುರದಲ್ಲಿ ಸುಮಾರು 15,000 ಜನರನ್ನು ಸೇರಿಸಿ ಹೊರನಾಡು ಕನ್ನಡಿಗರ ಸಮಾವೇಶವನ್ನು ಆ ಒಂದು ಕ್ಷೇತ್ರದಲ್ಲಿ ಮಾಡಿದೆ ಪ್ರಾಧಿಕಾರ. ಆ ಮೂಲಕ ಆ ಭಾಗದ ಒಂದು ಜನರಿಗೆ ಒಂದು ಪ್ರೇರಣೆ ನೀಡುವಂಥ ಕೆಲಸವನ್ನು ಮಾಡಿದೆ. ಅಷ್ಟೇ ಅಲ್ಲದೇ ಗಡಿಭಾಗದಲ್ಲಿರ್ತಕ್ಕಂಥ ಮಕ್ಕಳಿಗೆ ನಲಿಕಲಿ ಪಠ್ಯಪುಸ್ತಕಗಳನ್ನು ಪ್ರಾಧಿಕಾರದ ವತಿಯಿಂದ ಅದನ್ನು ಒದಗಿಸುವಂಥ ಕೆಲಸವನ್ನು ಮಾಡ್ತಾಯಿದೆ. ಜೊತೆಗೆ ಹೊರ ರಾಜ್ಯದಲ್ಲಿರ್ತಕ್ಕಂಥ ಶಾಲೆಗಳಿಗೆ ಕನ್ನಡದ ದಿನಪತ್ರಿಕೆಗಳನ್ನು ಅಲ್ಲಿಗೆ ಕಳಿಸುವ ಮೂಲಕ ಆ ಮಕ್ಕಳಿಗೆ ಕನ್ನಡ ನಾಡು ನುಡಿಯ ಪರಿಚಯ ಮಾಡುವ ಮೂಲಕ ಅವರಲ್ಲಿ ಕನ್ನಡದ ಆಸಕ್ತಿ ಕಡಿಮೆಯಾಗದಂತೆ ಅವರನ್ನು ನಾವು ನಿರಂತರವಾಗಿ ಕನ್ನಡ ಜೊತೆ ಜೋಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದೀವಿ. ಅಷ್ಟೇ ಅಲ್ಲದೆ ಆ ಭಾಗದಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಒಂದಿಷ್ಟು ಇಡುಗಂಟನ್ನು ಇಟ್ಟು ಆ ಮೂಲಕ ಅವರಿಗೆ ಒಂದು ಕನ್ನಡ ಓದುವಿಕೆಗೆ ಅವರು ಪ್ರೋತ್ಸಾಹ ನೀಡಬೇಕಂತೇಳಿ ಆ ವಿಚಾರ ಕೂಡ ನಾವು ಪ್ರಾಧಿಕಾರದಿಂದ ಮಾಡ್ತಾಯಿದ್ದೇವೆ. ಸಂಜೀವ್ ಅತಿವಳೆ ಅವರೇ, ಸಮಗ್ರವಾಗಿ ಕನ್ನಡದ ಬೆಳವಣಿಗೆ, ಕನ್ನಡದ ಸಂಸ್ಕೃತಿಯ ಬೆಳವಣಿಗೆಗೆ ನೀವು ಪ್ರಾಧಿಕಾರದ ವತಿಯಿಂದ ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ. ನಿಮಗೆ ದೊಡ್ಡ ಸವಾಲು ಏನು ಅಂತ ಹೇಳಿದರೆ, ಈ ಗಡಿನಾಡಿನ ಶಾಲೆಗಳು, ಆ ಗಡಿನಾಡಿನ ಶಾಲೆಗಳಲ್ಲಿ ಸರಿಯಾದ ಮೂಲಭೂತ ಸೌಲಭ್ಯಗಳಿಲ್ಲ. ಶೌಚಾಲಯ, ಪೀಠೋಪಕರಣ, ಶಾಲಾ ಪರಿಕರ ಏನು ಬೇಕೋ ಅದು ಇರುವುದಿಲ್ಲ. ಅದಕ್ಕೇನಾದರೂ ವಿಶೇಷವಾಗಿರ್ತಕ್ಕಂಥ ಯೋಜನೆಯನ್ನು ಜಾರಿ ಮಾಡಿದ್ದೀರಾ? ಹೌದು ಸರ್, ಅದಕ್ಕಾಗಿ ಶಾಲೆಗಳಿಗೆ ಅವರು ಒಂದು ಪ್ರಸ್ತಾವನೆ ಕೊಡಬೇಕು, ತಮಗೆ ಯಾವ ರೀತಿಯ ಒಂದು ಕೊರತೆ ಇದೆ ಅಂತಕ್ಕಂಥದ್ದು, ಅದನ್ನು ಒದಗಿಸುವ ಕೆಲಸ ಕೂಡ ನಾವು ಮಾಡ್ತಾಯಿದ್ದೀವಿ. ಉದಾಹರಣೆಗೆ ಹೇಳಬೇಕಂದ್ರೆ, ಅವರು ಮಕ್ಕಳಿಗೆ ಕೂಡಲಿಕ್ಕೆ ಬೇಂಚು ಇರ್ಬೋದು, ಅಥವಾ ಕೊಠಡಿ ಬೇಕಂದರೆ ಹೆಚ್ಚುವರಿ ಶಾಲಾ ಕೊಠಡಿ ಕೊಡ್ತಕ್ಕಂಥದ್ದು, ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಂಸ್ಕೃತಿಕ ಭವನಗಳನ್ನು ನಾವು ಕೂಡ ನಿರ್ಮಾಣ ಮಾಡಲಿಕ್ಕೆ ಸಹಕಾರವನ್ನು ನೀಡ್ತಾ ಇದ್ದೀವಿ. ಸಂಜೀವ್ ಕುಮಾರ್ ಅತಿವಳೆ ಅವರೇ, ಈಗ ಕೇರಳ, ಗೋವಾ, ಮಹಾರಾಷ್ಟ್ರ ಭಾಗ ಆಗಿರ್ಬೋದು, ಆಂಧ್ರದ ಭಾಗದಲ್ಲಿ ಈ ಗಡಿ ಪ್ರದೇಶಗಳಲ್ಲಿರುವಂಥ ಶಾಲೆಗಳು ಮುಖ್ಯವಾಗಿ ಆಯಾ ಸರ್ಕಾರಗಳು ಕೂಡ ಮಾಡ್ತವೆ, ಆದರೆ ಅಲ್ಲಿಯ ಭಾಷಿಗರಿಗೆ ಒತ್ತು ಕೊಟ್ಟು ಕನ್ನಡವನ್ನು ಕಲಿಸುವ ಕೆಲಸವನ್ನು ಕೂಡ ಮಾಡ್ತದೆ. ಅಂಥ ಶಾಲೆಗಳಲ್ಲಿ ಮೂಲಭೂತ ಸೌಲಭ್ಯ ಕೊಡಲಿಕ್ಕೆ ಹೊರ ರಾಜ್ಯಕ್ಕೂ ಕೂಡ ನಿಮ್ಮ ಅನುದಾನವನ್ನು ವಿನಿಯೋಗ ಮಾಡ್ತಾ ಇದ್ದೀರಿ? ಹೌದು ಸರ್, ಅತಿ ಹೆಚ್ಚು ಹೊರ ರಾಜ್ಯಗಳಿಗೆ ಮಾಡ್ತಾ ಇರೋದು ಈಗ ಸದ್ಯ ನಾವು. ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಅಕ್ಕಲಕೋಟೆ ಜಿಲ್ಲೆ ಇರ್ಬೋದು, ನಮ್ಮ ಕಾಸರಗೋಡು ಜಿಲ್ಲೆ, ಕೇರಳದಲ್ಲಿ ಬಹಳಷ್ಟು ಅನುದಾನವನ್ನು ಆ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳಿಗೆ ಕೊಟ್ಟಿದ್ದೇವೆ ಮತ್ತು ಸಾಂಸ್ಕೃತಿಕ ಭವನಗಳ ನಿರ್ಮಾಣ ಕೂಡ ಕೊಟ್ಟಿದ್ದೇವೆ. ಈಗ ಯಾವ ಸಾಂಸ್ಕೃತಿಕ ಭವನಗಳು ಅಸ್ತಿತ್ವಕ್ಕೆ ಬಂದಿವೆ? ಈಗಾಗಲೇ ಅಕ್ಕಲಕೋಟ್ನಲ್ಲಿ ಕನ್ನಡಕ್ಕಾಗಿಯೇ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರ್ತಕ್ಕಂಥ ಜಯದೇವ ತಾಯಿ ಲಿಗಾಡೆಯವರ ಒಂದು ಸ್ಮಾರಕವಾಗಿ ಅವರ ಒಂದು ಸ್ಮರಣೆಯಲ್ಲಿ ಅಲ್ಲಿ ಸಾಂಸ್ಕೃತಿಕ ಭವನ ನಿರ್ಮಾಣ ಮಾಡ್ತಾಯಿದ್ದೀವಿ. ಕಾಸರಗೋಡಿನಲ್ಲಿ ಕಯ್ಯಾರ ಕಿಯಣ್ಣೆಯವರ ಒಂದು ಸ್ಮರಣೆ ನಿಮಿತ್ತ ಅಲ್ಲಿ ಕೂಡ ಒಂದು ಭವನವನ್ನು ನಿರ್ಮಾಣ ಆಗಿದೆ. ಅದೇ ರೀತಿ ಮೊನ್ನೆ ತಾನೇ ಮುಖ್ಯಮಂತ್ರಿಗಳ ಒಂದು ಒಪ್ಪಿಗೆ ಮೇರೆಗೆ ಗೋವಾದಲ್ಲಿ ಒಂದು ನಿವೇಶನವನ್ನು ಖರೀದಿ ಮಾಡಿದ್ದೇವೆ, ಅಲ್ಲಿ ಕೂಡ ಸಾಂಸ್ಕೃತಿಕ ಭವನ ನಿರ್ಮಾಣ ಮಾಡ್ತಾಯಿದ್ದೀವಿ. ಹೀಗೆ ಎಲ್ಲೆಲ್ಲಿ ಕನ್ನಡವನ್ನು ಉಳಿಸಬೇಕು, ಬೆಳೆಸಬೇಕು ಮತ್ತು ಕನ್ನಡ ಸಂಸ್ಕೃತಿ ಮತ್ತು ಕನ್ನಡ ಸಾಹಿತ್ಯಕ್ಕಾಗಿ ದುಡಿದಂಥ ಮಹನೀಯರನ್ನು ನೆನಪು ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಅನೇಕ ಕಾರ್ಯಚಟುವಟಿಕೆಗಳನ್ನು ಪ್ರಾಧಿಕಾರ ಮಾಡ್ತಾಯಿದೆ ಸರ್.
ಹೌದು, ಕಾಸರಗೋಡಿನಲ್ಲಿ ನಾಡೋಜ ಕಯ್ಯಾರ ಕಿಞಣ್ಣರಯ್ಯವರ ಹೆಸರಿನಲ್ಲಿ ಸಾಂಸ್ಕೃತಿಕ ಭವನ ಈಗ ನಿರ್ಮಾಣ ಆಗ್ತಾ ಇದೆ, ಕೊನೆ ಹಂತದಕ್ಕೆ ಬಂದಿದೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಭವನ ನಿರ್ಮಾಣ ಆಗ್ತಾ ಇದೆ. ಬೆಂಕಿ ಬಿದ್ದಿದ್ದೆವು ಬೇಗ ಬನ್ನಿ ಅಂತ ಕನ್ನಡಿಗರಿಗೆ ಕರೆಕಟ್ಟಂಥ ಒಬ್ಬ ಮೇರು ಕವಿಯವರು. ಹಾಗೆ ಜಯದೇವಿ ತಾಯಿ ಲಿಗಾಡೆ ಅವರು ಗಡಿ ಅಕ್ಕಲಕೋಟೆದ ಭಾಗದಲ್ಲಿ ಇದ್ದುಕೊಂಡು ಕನ್ನಡವನ್ನು ಕಟ್ಟಲಿಕ್ಕೆ ಬಹಳ ಕೆಲಸ ಮಾಡಿದವರು. ಈಗ ಗೋವಾದಲ್ಲಿ ಕೂಡ ಅನೇಕ ನಮ್ಮ ಕನ್ನಡಿಗರು ಕನ್ನಡದ ಆ ಸಂಸ್ಕೃತಿಯನ್ನು ಉಸಿರಾಡ್ತಾ ಇದ್ದಾರೆ. ಅವರಿಗೂ ಕೂಡ ಒಂದು ಅವಕಾಶ ಆಗಲಿ ಅಂತ ಅಲ್ಲಿ ನಿವೇಶನ ಖರೀದಿ ಆಗಿದೆ. ಈಗ ಬೇರೆ ಬೇರೆ ಕಡೆಯಲ್ಲಿ ಕೆಲಸ ಮಾಡ್ತಾ ಇರೋದರಿಂದ ನಮ್ಮ ಕನ್ನಡದ ಸಂಸ್ಕೃತಿಯನ್ನು ಬಿಂಬಿಸಲಿಕ್ಕೆ ಭಾಳಷ್ಟು ಒಳ್ಳೆಯ ಕೆಲಸ ಆಗ್ತದೆ. ಅತಿವಳಿಯವರು ಒಂದು ಹೇಳಿ, ಈಗ ಕನ್ನಡ ಸಂಘ ಸಂಸ್ಥೆಗಳಿರ್ತವೆ, ತುಂಬ ನಮ್ಮ ನಾಡಿನುದ್ದಗಲೂ ಇರ್ತವೆ. ಆದರೆ ಗಡಿಯಲ್ಲಿರುವಂಥ ಕನ್ನಡ ಸಂಘ ಸಂಸ್ಥೆಗಳಿಗೆ ಪ್ರಾಧಿಕಾರದಿಂದ ಯಾವ ರೀತಿಯಲ್ಲಿ ನೆರವನ್ನು ಕೊಡ್ತೀರಿ? ಅವರಿಗೆ ಸಪರೇಟ್ ಒಂದು ಸಾಂಸ್ಕೃತಿಕ ಭವನಗಳಾಗಿರ್ಬೋದು ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಏನಾದರೂ ನೆರವು ಕೊಡ್ತೀರಾ, ಹೇಗೆ ಅಂತ? ಹೌದು ಸರ್, ಈಗ ಕಳೆದ 4 ವರ್ಷಗಳ ಹಿಂದೆ ಸಿ ಸೋಮಶೇಖರ್ ಅವರ ಅಧ್ಯಕ್ಷರಿದ್ದಾಗ ಎಲ್ಲ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಯಾವ ಸಕ್ರಿಯವಾಗಿ ಸಾಂಸ್ಕೃತಿಕ ಚಟುವಟಿಕೆ ಮಾಡ್ತೇವೆ ಅಂಥ ಸಂಸ್ಥೆಗಳಿಗೆ 50,000 ರೂಪಾಯಿಗಳ ಒಂದು ಅನುದಾನವನ್ನು ನೀಡಿದ್ರು ಅವರು. ಮತ್ತು ಬೇರೆ ಬೇರೆ ಕನ್ನಡ ಸಾಹಿತ್ಯ ಪರಿಷತ್ ಮೂಲಕ ಜಿಲ್ಲಾ ಒಂದು ಕೇಂದ್ರಗಳಿಗೆ ಅಲ್ಲಿ 1 ಲಕ್ಷ ರೂಪಾಯಿಗಳನ್ನು ಎಲ್ಲ ಜಿಲ್ಲೆಗಳಿಗೆ ಕೊಟ್ಟಿದ್ದರು. ಆ ಮೂಲಕ ಕನ್ನಡ ಕೆಲಸ ಆಗಲಂತ ವಿಶೇಷವಾಗಿ ರಾಯಚೂರು ಗಡಿ ಭಾಗದಲ್ಲಿರ್ತಕ್ಕಂಥ ರಾಯಚೂರು ಕನ್ನಡ ಸಾಹಿತ್ಯ ಪರಿಷತ್ಗೆ 5 ಲಕ್ಷ ರೂಪಾಯಿಗಳನ್ನು ಕೂಡ ನಮ್ಮ ಪ್ರಾಧಿಕಾರದಿಂದ ಹಿಂದಿನ ಅಧ್ಯಕ್ಷರು ನೀಡಿದರು. ಹೀಗಾಗಿ ಆ ಸಂಘ ಸಂಸ್ಥೆಗಳಿಗೆ ಆರ್ಥಿಕ ನೆರವು ಕೂಡ ಕೊಡ್ತಕ್ಕಂಥದ್ದು ಕೂಡ ನಮ್ಮ ಪ್ರಾಧಿಕಾರದಲ್ಲಿದೆ. ಆದರೆ ಮುಂಚೆ ಭಾಳಷ್ಟು ಅನುದಾನ ಬರ್ತಾಯಿತ್ತು. ಸುಮಾರು 90 ಕೋಟಿ ಬಂದಿದೆ, 50 ಕೋಟಿ ಬಂದಿದೆ, 40 ಕೋಟಿ ಬಂದಿದೆ. ಹಿಂದಿನ ವರ್ಷಗಳಲ್ಲಿ ನಾವು ನೋಡಿದಾಗ ಈ ರೀತಿ ಅನುದಾನ ಬರ್ತಾಯಿತ್ತು. ಆದರೆ ಇತ್ತೀಚೆಗೆ ಸರ್ಕಾರದಿಂದ ನಮ್ಮ ಪ್ರಾಧಿಕಾರಕ್ಕೆ ಕೇವಲ 15ರಿಂದ 17 ಕೋಟಿ ರೂಪಾಯಿ ಮಾತ್ರ ಬಂದಿರುವ ನಿಮಿತ್ತವಾಗಿ ಸದ್ಯ ಪ್ರಸ್ತುತ ಈ ಸಂದರ್ಭಕ್ಕೆ ನಾವು ಸಂಘ ಸಂಸ್ಥೆಗಳಿಗೆ ಅನುದಾನ ಕೊಡ್ತಕ್ಕಂಥದ್ದನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿದ್ದೇವೆ. ಯಾಕಂದರೆ ಅನುದಾನದ ಕೊರತೆಯಿಂದಾಗಿ ತಾತ್ಕಾಲಿಕವಾಗಿ ನಿಲ್ಲಿಸಿದ್ದೇವೆ. ಮತ್ತು ನಾವು ಮುಖ್ಯಮಂತ್ರಿಗಳ ಜೊತೆ ವಿಶೇಷವಾಗಿ ಉಪಮುಖ್ಯಮಂತ್ರಿಗಳ ಭೇಟಿಯಾಗಿ ಸರ್ಕಾರದ ಉನ್ನತ ಸಚಿವರನ್ನೆಲ್ಲ ಭೇಟಿಯಾಗಿ ಅದಕ್ಕೆ 100 ಕೋಟಿ ರೂಪಾಯಿ ಅನುದಾನವನ್ನು ಕೂಡ ಪ್ರಸ್ತಾವನೆ ಸಲ್ಲಿಸಿದ್ದೇವೆ. ಆ ಪ್ರಸ್ತಾವನೆ ಸರ್ಕಾರಕ್ಕೆ ಮುಟ್ಟಿಸಿದ್ದೇವೆ. ಅದನ್ನು ಜಾರಿ ಆದರೆ ಖಂಡಿತವಾಗಿಯೂ ರಾಜ್ಯದ ಗಡಿ ಭಾಗದ ಎಲ್ಲ ಸಂಘ ಸಂಸ್ಥೆಗಳಿಗೆ ಅವರ ಕೇಳಿದಷ್ಟು, ಅಂದರೆ ನಮ್ಮ ಒಂದು ಪ್ರಾಧಿಕಾರದ ಇತಿಮಿತಿಯೊಳಗೆ ಅವರಿಗೆ ಎಷ್ಟು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಕೂಡ ಅನುದಾನವನ್ನು ಕೊಡಬೇಕು ಅಂತಕ್ಕಂಥ ನಿರ್ಣಯ ಕೂಡ ನಾವು ಮಾಡಿದ್ದೇವೆ. ತುಂಬ ಒಳ್ಳೆಯ ವಿಚಾರ. ಯಾಕಂದರೆ ಏನಾದರೂ ಆ ಒಂದು ನಿಮ್ಮ ಬೇಡಿಕೆಗೆ ಒಪ್ಪಿದರೆ 100 ಕೋಟಿಯಷ್ಟು ಹಣ ಬಂದರೆ ಗಡಿನಾಡಿನಲ್ಲಿ ಈ ಕನ್ನಡದ ಅಸ್ಮಿತೆಯನ್ನು ಉಳಿಸಲಿಕ್ಕೆ ತುಂಬ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಬೋದು ಅಂತ. ಈಗ ಸಾಂಸ್ಕೃತಿಕ ಉತ್ಸವ ಅಂತ ಏನಾದರೂ ಮಾಡ್ತೀರಾ ಗಡಿನಾಡಿನಲ್ಲಿ? ಹೌದು ಸರ್, ಮೊನ್ನೆ ಅಂದರೆ ಕಳೆದ 8 ತಿಂಗಳ ಹಿಂದೆ ಈ ಮುಂಚೆ ಹೇಳಿದಂತೆ ಗುಡ್ಡಾಪುರದಲ್ಲಿ ಹೊರನಾಡು ಕನ್ನಡಿಗರ ಸಮಾವೇಶ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನೇ ಅಲ್ಲಿ ಆಯೋಜಿಸಿದ್ದೇವೆ. ಸುಮಾರು 15,000 ಜನ ಕನ್ನಡಿಗರು ಒಂದೇ ಒಂದು ವೇದಿಕೆ ಇದರಲ್ಲಿ ಸೇರಿಕೊಂಡು ಭಾಳ ಅದ್ಧೂರಿಯಾಗಿ ಒಂದು ಸಮಾರೋಪ ಆಗ್ತು. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಗೋವಾದಲ್ಲಿ ಆ ಒಂದು ಸಾಂಸ್ಕೃತಿಕ ಸಂಭ್ರಮವನ್ನು ಆಯೋಜನೆ ಮಾಡ್ತಾಯಿದ್ದೀವಿ ಮತ್ತು ದೆಹಲಿಯಲ್ಲಿ ಕೂಡ ಅದನ್ನು ಮಾಡಬೇಕು ಅಂತಕ್ಕಂಥ ವಿಚಾರ ಇದೆ. ಮತ್ತು ಬೀದರ್ನಲ್ಲಿ ಕೂಡ ಕಳೆದ ವರ್ಷ ನಾವು ಬೀದರ್ ಜಿಲ್ಲಾ ಗಡಿ ಉತ್ಸವ ಅಂತಕ್ಕಂಥ ಒಂದು ಬೃಹತ್ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಕಾರಣಾಂತರಗಳಿಂದ ಅದು ಮುಂದೂಡಿದೆ. ಆ ಕಾರ್ಯಕ್ರಮ ಕೂಡ ಈ ವರ್ಷದಲ್ಲಿ ನಾವು ಗಡಿ ಜಿಲ್ಲೆ ಬೀದರ್ನಲ್ಲಿ ಅದನ್ನು ಆಯೋಜಿಸ್ತಾ ಇದ್ದೀವಿ. ಹೀಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಗಡಿ ಪ್ರದೇಶಗಳಲ್ಲಿ ಈ ರೀತಿಯ ಒಂದು ಸಾಂಸ್ಕೃತಿಕ ಉತ್ಸವಗಳನ್ನು ಮಾಡುವ ಮೂಲಕ ನಮ್ಮ ಈ ಭಾಗದ ಕಲಾವಿದರನ್ನು, ಸಾಹಿತಿಗಳನ್ನು ಒಂದು ಉತ್ತಮ ವೇದಿಕೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಎಲ್ಲ ಸದಸ್ಯರು, ಪ್ರಾಧಿಕಾರದ ಅಧ್ಯಕ್ಷರು, ಕಾರ್ಯದರ್ಶಿಗಳೆಲ್ಲ ಸೇರಿ ಭಾಳ ಉತ್ತಮ ಯೋಜನೆಗಳನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವೆಲ್ಲವೂ ಕೂಡ ಜಾರಿ ಮಾಡಬೇಕು ಅಂತಕ್ಕಂಥ ಇಚ್ಛೆ ಇದೆ ಸರ್. ತುಂಬ ಒಳ್ಳೆಯದು. ಯಾಕಂತ ಹೇಳಿದರೆ ಈ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದರ ಮೂಲಕ ಕನ್ನಡದ ಬಗ್ಗೆ ಒಂದು ಜಾಗೃತಿ, ಸಂಸ್ಕೃತಿ ವೈಭವೀಕರಣ ಆಗಲಿಕ್ಕೂ ಕೂಡ ಸಾಧ್ಯತೆ ಇದೆ ಅಂತ. ನೀವು ಕಲ್ಯಾಣ ಕರ್ನಾಟಕ ಭಾಗವನ್ನು ಪ್ರತಿನಿಧಿಸುವವರು, ಬೀದರ್ನವರು ಆದ ಕಾರಣ ಈ ಗಡಿ ಭಾಗದಲ್ಲಿರುವಂಥ ಶಾಲೆಗಳು ಭಾಳಷ್ಟು ಒಂದು ರೀತಿಯಲ್ಲಿ ದುಸ್ಥಿತಿಯಲ್ಲಿದೆ ಅಂತ ಹೇಳಬೇಕು. ಯಾಕಂದರೆ ಮೂಲಭೂತ ಸೌಲಭ್ಯ ಇಲ್ಲ. ಆ ಕಾರಣಕ್ಕಾಗಿ ಇಲ್ಲಿ ಫಲಿತಾಂಶದಲ್ಲಿ ಕೂಡ ಭಾಳ ಹಿನ್ನಡೆಯನ್ನು ನಾವು ಕಾಣ್ತಾ ಇದ್ದೇವೆ. ಅದು SSLC ಫಲಿತಾಂಶ ಆಗಿರ್ಬೋದು, PUC ಫಲಿತಾಂಶ ಆಗಿರ್ಬೋದು. ಇದನ್ನು ಏನಾದರೂ ಇನ್ನಷ್ಟು ಹೆಚ್ಚು ಮಾಡಲಿಕ್ಕೆ, ಫಲಿತಾಂಶ ವೃದ್ಧಿಗಾಗಿ ನಿಮ್ಮ ಪ್ರಾಧಿಕಾರ ಏನಾದರೂ ಚಿಂತನೆ ಮಾಡ್ತಾ ಇದೆ ಸರ್. ಕನ್ನಡ ಒಂದು ಪ್ರಾಧಿಕಾರದಿಂದ ಕೂಡ ಚಿಂತನೆ ಮಾಡ್ತಾಯಿದ್ವಿ. ನಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೂ ಕೂಡ ಪತ್ರವನ್ನು ಬರೆದಿದ್ದೇವೆ. ಅಲ್ಲಿ ಕೂಡ ಅವರು ಸಕಾರಾತ್ಮಕ ಸ್ಪಂದಿಸಿದರೆ ಈ ಭಾಗಕ್ಕೆ ವಿಶೇಷವಾಗಿ ಆ ಅನುದಾನವನ್ನು ಖರ್ಚು ಮಾಡಿ ಪ್ರಾಧಿಕಾರದಿಂದಲೇ ಶಿಕ್ಷಕರಿಗೆ ಒಂದು ಪ್ರೇರಣೆ ಕೊಡ್ತಕ್ಕಂಥದ್ದು ಮತ್ತು ಫಲಿತಾಂಶ ಸುಧಾರಣೆಗೆ ವಿಶೇಷ ಸಂಪನ್ಮೂಲ ವ್ಯಕ್ತಿಗಳನ್ನು ಬಳಸಿಕೊಂಡು
ಮಕ್ಕಳಿಗೂ ಕೂಡ ಪ್ರೇರಣೆ ಕೊಡ್ತಕ್ಕಂಥದ್ದು, ಶಿಕ್ಷಕರಿಗೆ ತರಬೇತಿ ಮಾಡ್ತಕ್ಕಂಥದ್ದು ಕೂಡ ಪ್ರಾಧಿಕಾರದಿಂದ ಮಾಡಬೇಕು ಅನ್ನೋಂಥ ಆಲೋಚನೆಯಲ್ಲಿದ್ದೇವೆ. ತುಂಬ ಒಳ್ಳೆಯದು. ಯಾಕಂತ ಹೇಳಿದರೆ ಆ ರೀತಿಯ ಒಂದು ಜಾಯಿಂಟ್ ವೆಂಚರ್ನಲ್ಲಿ ಆಗಬೇಕು ಅಂತ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಇದೆ, ಕನ್ನಡದ ಪ್ರಾಧಿಕಾರದೆ, ಗಡಿ ಅಭಿವೃದ್ಧಿ ಪ್ರಾಧಿಕಾರ, ಇವೆಲ್ಲ ಕೈ ಜೋಡಿಸಿದಾಗ ಇದಕ್ಕೊಂದು ಶಕ್ತಿ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಕೊಂಡು. ಈಗ ಈ ಮುಂದಿನ ದಿನಗಳಲ್ಲಿ ನೀವು ಆಲೋಚನೆಗೆ ಬಂದ ಹೊಸ ವಿಚಾರಗಳು ಏನಿದೆ ಈ ಪ್ರಾಧಿಕಾರದಲ್ಲಿ? ಪ್ರಾಧಿಕಾರದಿಂದ ವಿಶೇಷವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಬೇಕು. ಯಾಕೆಂದರೆ ಕಲಾವಿದರು, ಸಾಹಿತಿಗಳು ಬಹಳಷ್ಟು ಜನ ತಮ್ಮದೇ ಆಗಿರ್ತಕ್ಕಂಥ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅಂಥವರನ್ನು ಗುರುತಿಸಿ ಗಡಿ ಭಾಗದಿಂದ ಅವ್ರಿಗೆ ಪ್ರೇರಣೆ ಕೊಡಬೇಕು, ಪ್ರೋತ್ಸಾಹ ಕೊಡಬೇಕು. ಪ್ರಶಸ್ತಿ ಕೂಡ ಈಗಾಗಲೇ ಪ್ರಶಸ್ತಿ ಸ್ಥಾಪನಿಸಲಾಗಿದೆ. ತಮಗೆ ಗೊತ್ತಿದ್ದಂತೆ ಈಗಾಗಲೇ ಕಯ್ಯಾರ ಕೇಣೇರವರ ಹೆಸರಿನಲ್ಲಿ ಒಂದು ಪ್ರಶಸ್ತಿ ಇದೆ, ಮತ್ತು ಜಯದೇವಿ ತಾಯಿ ಲಿಗಾಡೆ ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿ ಇದೆ, ಮತ್ತು ಪೂಜ್ಯ ಚನ್ನಬಸವ ಪಟ್ಟದೇವರ ಹೆಸರಿನಲ್ಲಿ ಕೂಡ ಒಂದು ಪ್ರಶಸ್ತಿ ಇದೆ. ಈ ವಾರ್ಷಿಕವಾಗಿ ಈ 3 ಪ್ರಶಸ್ತಿಗಳನ್ನು ನಾವು ಪ್ರಾಧಿಕಾರದಿಂದ ಕೊಡ್ತಾ ಬರ್ತಾ ಇದ್ದೀವಿ. ಅದಕ್ಕೆ 1 ಲಕ್ಷ ರೂಪಾಯಿ ನಗದು, ಸ್ಮರಣಿಕೆ ಮತ್ತು ದೊಡ್ಡ ಸಮಾರಂಭವನ್ನು ಮಾಡಿ ಈ ಭಾಗದ ಒಂದು ಸಾಹಿತಿಗಳನ್ನು ಗೌರವಿಸುವಂಥ ಕೆಲಸವನ್ನು ಪ್ರಾಧಿಕಾರ ಈಗಾಗಲೇ ಮಾಡ್ಕೊಂಡು ಬರ್ತಾ ಇದೆ. ಅಂದರೆ ಸಾಹಿತಿಗಳಿಗೆ ಮಾತ್ರನಾ ಅಥವಾ ಸಂಘ ಸಂಸ್ಥೆಗಳಿಗೂ ಆ ಪ್ರಶಸ್ತಿಯನ್ನು ಕೊಡಲಾಗ್ತದೆ, ಹೇಗೆ? ಸಂಘ ಸಂಸ್ಥೆಗಳಿಗೂ ಕೂಡ ಅದನ್ನು ವಿಸ್ತರಿಸ್ತಾ ಇದ್ದೀವಿ. ಕಳೆದ ಬಾರಿ 2 ಸಂಘ ಸಂಸ್ಥೆಗಳಿಗೆ ಕೊಟ್ಟಿರ್ತಕ್ಕಂಥದ್ದಿದೆ, ಒಂದೊಂದು ಸರ್ತಿ 3 ಸಂಘ ಸಂಸ್ಥೆಗಳಿಗೆ ಕೊಟ್ಟಿದ್ದಿದೆ. ಹಾಗಾಗಿ ಆಯಾ ಸಂದರ್ಭಕ್ಕೆ ಆಯ್ಕೆ ಸಮಿತಿಯಲ್ಲಿ ಯಾವ ರೀತಿ ನಿರ್ಣಯ ಆಗ್ತದೆ ಆ ರೀತಿಯಾಗಿ ಗಡಿ ಭಾಗದಲ್ಲಿ ಮಾಡ್ತಕ್ಕಂಥ ಸಂಘಟನೆಗಳಿರ್ಬೋದು ಅಥವಾ ವ್ಯಕ್ತಿಯಾಗಿರ್ಬೋದು, ಆ ರೀತಿ ಕಾರ್ಯಚಟುವಟಿಕೆಗಳನ್ನು ಮಾಡ್ತಕ್ಕಂಥವ್ರಿಗೆ ಗುರುತಿಸುವಂಥ ಕೆಲಸವನ್ನು ಪ್ರಾಧಿಕಾರ ಮಾಡ್ತಾಯಿದೆ. ಅದನ್ನು ಈಗ ಈ ವರ್ಷದಿಂದ ಇನ್ನೂ 2 ಪ್ರಶಸ್ತಿಗಳನ್ನು ಹೆಚ್ಚು ಮಾಡಬೇಕು ಅಂತ ಪ್ರಸ್ತಾವನೆ ಇದೆ. ಹಾಗಾಗಿ ಮುಂದಿನ ಸಲ ಕೊಡುವಾಗ 5 ಪ್ರಶಸ್ತಿಗಳನ್ನು ಪ್ರಾಧಿಕಾರ ನೀಡುವಂಥ ಆಲೋಚನೆ ಕೂಡ ಇದೆ ಸರ್. ತುಂಬ ಒಳ್ಳೆಯದು. ಯಾಕೆಂತ ಹೇಳಿದರೆ ಈ ರೀತಿಯ ಪ್ರಶಸ್ತಿಗಳು ಸಂಘ ಸಂಸ್ಥೆಗಳಿಗೆ ಪ್ರೋತ್ಸಾಹವನ್ನು ಕೊಡುವುದರ ಮೂಲಕ, ವ್ಯಕ್ತಿಗಳಿಗೆ ಪ್ರೋತ್ಸಾಹವನ್ನು ಕೊಡುವುದರ ಮೂಲಕ ಈ ಕನ್ನಡದ ಚಟುವಟಿಕೆ ಅಥವಾ ಕನ್ನಡದ ಸಂಸ್ಕೃತಿಯನ್ನು, ನಾಡು ನುಡಿಯ ಆ ಒಂದು ಅಸ್ಮಿತೆಯನ್ನು ಬೆಳಗಿಸಲಿಕ್ಕೆ ತುಂಬ ಸಹಾಯಕಾರಿ ಆಗ್ತದೆ ಅನ್ನೋದು. ಈಗ ಈ ಶಾಲೆಗಳು, ಸಂಘ ಸಂಸ್ಥೆಗಳು ತಮಗೆ ನೆರವು ಏನಾದರೂ ಬೇಕಿದ್ದರೆ ಅವ್ರು ನೇರವಾಗಿ ಪ್ರಾಧಿಕಾರವನ್ನೇ ಸಂಪರ್ಕಿಸಬೇಕು, ಅಲ್ಲ ಜಿಲ್ಲಾಧಿಕಾರಿಗಳ ಮೂಲಕ ನಿಮ್ಮನ್ನು ಸಂಪರ್ಕಿಸಬೇಕು, ಹೇಗೆ? ಈಗ ಶಾಲೆ ಇರ್ಬೋದು ಅಥವಾ ಸಾಂಸ್ಕೃತಿಕ ಸಂಘ ಸಂಸ್ಥೆಗಳಿರ್ಬೋದು ಸರ್, ಅವರು ತಮ್ಮ ಎಲ್ಲ ದಾಖಲೆಗಳನ್ನು ಪ್ರಾಧಿಕಾರಕ್ಕೆ ನೇರವಾಗಿ ಅಧ್ಯಕ್ಷರು ಅಥವಾ ಕಾರ್ಯದರ್ಶಿಗಳಿಗೆ ನಮ್ಮ ಒಂದು ಕಚೇರಿ ಇದೆ, ಆ ಕಚೇರಿಗೆ ಸಲ್ಲಿಸಬೇಕು. ಅಲ್ಲಿ ಸಲ್ಲಿಸಿದ ನಂತರ ನಾವು ಸಭೆಯಲ್ಲಿ ನಿರ್ಣಯ ಮಾಡಿ ಯಾವ ಭಾಗಕ್ಕೆ ಅವಶ್ಯಕತೆ ಇದೆ, ಅನುದಾನದ ಇತಿಮಿತಿಯೊಳಗೆ ಅದನ್ನು ನಾವು ಮಂಜೂರಿ ಮಾಡಿ ನೇರವಾಗಿ ಯಾವುದೇ ಸಂಘ ಸಂಸ್ಥೆಗಳಿಗೆ ಅಥವಾ ಶಾಲಾ ಕಾಲೇಜುಗಳಿಗೆ ಹಣ ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿಲ್ಲ. ಯಾಕೆಂದರೆ ಅದು ದುರುಪಯೋಗ ಆಗ್ತಕ್ಕಂಥದ್ದು ಕೂಡ ಹಿಂದಿನ ದಿನಗಳು ಆಗಿದೆ ಅಂತಕ್ಕಂಥದ್ದಿದೆ. ಹಾಗಾಗಿ ಅದನ್ನು ನೇರವಾಗಿ ಜಿಲ್ಲಾಧಿಕಾರಿಗಳ ಒಂದು ಖಾತೆಗೆ ನಾವು ಜಮಾ ಮಾಡ್ತೀವಿ. ಅದನ್ನು ಜಿಲ್ಲಾಧಿಕಾರಿಗಳನ್ನು ಪರಿಶೀಲನೆ ಮಾಡಿ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಅಧಿಕಾರಿಗಳು ಆ ಸ್ಥಳ ಪರಿಶೀಲನೆ ಮತ್ತು ಕಟ್ಟಡದ ಪರಿಶೀಲನೆ ಮಾಡಿ ಒಂದು 2 ಹಂತದಲ್ಲಿ ಅದನ್ನು ಅನುದಾನ ಬಿಡುಗಡೆ ಮಾಡ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿದೆ ಸರ್. ತುಂಬ ಒಳ್ಳೆಯದು. ಯಾಕೆಂತ ಹೇಳಿದರೆ ಜಿಲ್ಲಾಧಿಕಾರಿಗಳಿಗೆ ಅದನ್ನು ಮುಟ್ಟಿಸಿದಾಗ ಆ ಪ್ರಾಪರ್ ಚಾನಲ್ನಲ್ಲಿ ಅರ್ಹ ವ್ಯಕ್ತಿಗೆ, ಅರ್ಹ ಸಂಘ ಸಂಸ್ಥೆಗಳಿಗೆ ಸಿಗ್ತದೆ ಅಂತ. ಈ ಓದುವ ಸಂಸ್ಕೃತಿಯನ್ನು ಕೂಡ ಬೆಳೆಸಬೇಕು ಎನ್ನುವುದು ಕೂಡ ಈ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಒಂದು ಉದ್ದೇಶ. ಆ ಬಗ್ಗೆ ಗ್ರಂಥಾಲಯಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತೀರಾ? ಗ್ರಂಥಾಲಯಗಳಿಗೆ ಕೂಡ ಪುಸ್ತಕಗಳನ್ನು ವಿತರಣೆ ಮಾಡಬೇಕು ಅನ್ನುವಂಥ ಆಲೋಚನೆ ಇದೆ. ಹಾಗಾಗಿ ಮೊನ್ನೆ ತಾನೇ ಗಡಿ ಭಾಗದಾಗ ಒಬ್ಬ ಉತ್ತಮ ಸಾಹಿತಿ KC ಶಿವಪ್ಪ ಅಂತಿದ್ದರು. ಅವರು ಬಹಳಷ್ಟು ಮಕ್ಕಳಿಗೆ ಉಪಯುಕ್ತ ಆಗುವಂಥ ಪುಸ್ತಕಗಳನ್ನು ಬರೆದಿದ್ದರು. ಅವರು 10 ಸಂಪುಟಗಳನ್ನು ಪ್ರಾಧಿಕಾರ ಈಗಾಗಲೇ ಖರೀದಿಸಿ ಗಡಿಭಾಗದ ಕೆಲವು ಶಾಲೆಗಳಿಗೆ ವಿತರಣೆ ಕೂಡ ಮಾಡಿದೆ. ಆ ಗ್ರಂಥಗಳನ್ನು ನಾಡಿನ ಬೇರೆ ಬೇರೆ ಗಡಿ ಪ್ರದೇಶಗಳಿಗೆ ಕೂಡ ವಿತರಿಸಬೇಕು, ಶಾಲಾ ಕಾಲೇಜುಗಳಿಗೆ. ಆ ಮೂಲಕ ಮಕ್ಕಳಲ್ಲಿ ಹೆಚ್ಚಿನ ಒಂದು ಓದುವ ಅಭಿರುಚಿ ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಪ್ರಾಧಿಕಾರ ಕೆಲಸ ಮಾಡ್ತಾಯಿದೆ. ಹೌದು, ನಮ್ಮ ನಾಡಿನಲ್ಲಿ ಓದುವ ಸಂಸ್ಕೃತಿ, ಪುಸ್ತಕ ಪ್ರೀತಿಯನ್ನು ಬೆಳೆಸಬೇಕು ಅನ್ನೋ ನೆಲೆಯಲ್ಲಿ ಕೂಡ ಪ್ರಾಧಿಕಾರ ಕೆಲಸ ಮಾಡ್ತಾರೆ. ಸಂಜೀವ್ ಕುಮಾರ್ ಅತಿವಾಳೆ ಅವರೇ, ನೀವು ಪ್ರಾಧಿಕಾರದ ಸದಸ್ಯನಾಗಿ ಭಾಳ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಇದೆಲ್ಲ ಯಾಕೆ ಸಾಧ್ಯ ಆಗ್ತದೆ ಅಂದರೆ ನಿಮಗೆ ಸಾಹಿತ್ಯದ ಒಲುಮೆ ಇರುವ ಕಾರಣ. ಸಾಹಿತ್ಯದ ಪ್ರೀತಿ, ಬರಹದ ಮೇಲಿನ ಆಸಕ್ತಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ತಾವು ಕೂಡ ಮೂಲತಃ ಒಬ್ಬ ಲೇಖಕ, ಕವಿ ಕೂಡ. ಸಾಕಷ್ಟು ಪುಸ್ತಕಗಳನ್ನ ಬರೆದಿದ್ದೀರಿ. ನಿಮ್ಮ ವೈಯಕ್ತಿಕವಾಗಿ ತಾವು ಯಾವ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಮತ್ತು ನಿಮ್ಮ ವೈಯಕ್ತಿಕವಾಗಿ ತಾವು ಎಷ್ಟು ಕೃತಿಗಳನ್ನು ಹೊರತಂದಿದ್ದೀರಿ, ಆ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ. ಹಾಂ ಸರ್, ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಣದೂರುವಾಡಿ, ಬೀದರ್ ತಾಲೂಕಿನಲ್ಲಿ ಕಳೆದ 8 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಾನು ಮೂಲತಃ 2002ರಿಂದ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ.
ಮುಂಚೆ ಅದರಲ್ಲಿ 4 ವರ್ಷಗಳ ಕಾಲ ಸಮೂಹ ಸಂಪನ್ಮೂಲ ವ್ಯಕ್ತಿ ಕೂಡ ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ದೇನೆ. ಓಹೋ. ಹೀಗಾಗಿ ಮಕ್ಕಳ ಒಂದು ಏಳಿಗೆಗಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಕೂಡ ನಾನು ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ವಿದ್ಯಾರ್ಥಿ ದೇಶದಲ್ಲೂ ಕೂಡ ನನಗೆ ಸಾಹಿತ್ಯದ ಬಗ್ಗೆ ಆಸಕ್ತಿ ಇದೆ. ಅಂದರೆ ಮೂಲತಃ ಒಬ್ಬ ಪ್ರಾಥಮಿಕ ಶಾಲಾ ಮಾಸ್ತರ ನೀವು, ಹೌದು ಸರ್. ಅಲ್ವಾ? ಅದಕ್ಕಾಗಿ ನಾಡು ನುಡಿ ಕನ್ನಡದ ಮೇಲೆ ಅತೀವವಾದಂಥ ಪ್ರೀತಿ. ಎಷ್ಟು ಕೃತಿಗಳು ಬಂದಿವೆ ಅತಿವಳೆಯವರೇ? ನಾನು ಈಗಾಗಲೇ ಸ್ವಾತಂತ್ರ್ಯ ಅಂತಕ್ಕಂಥ ಒಂದು ಕವನ ಸಂಕಲನ ಬಂದಿದೆ ಮತ್ತು ಚೌಕಟ್ಟಿನಾಚೆ ಅಂತ ಲೇಖನಗಳ ಸಂಕಲನ ಬಂದಿದೆ ಸರ್. ಜೊತೆಗೆ ಸುಮಾರು ಅಭಿನಂದನಾ ಗ್ರಂಥಗಳನ್ನು ಸಂಪಾದಿಸಿದ್ದೇನೆ. ಅನೇಕ ಜನ ಗಣ್ಯರ ಸಾಹಿತಿಗಳ ಅಭಿನಂದನಾ ಗ್ರಂಥಗಳು. ಜೊತೆಗೆ ಸಾಹಿತ್ಯ ಸಿಂಚನ ಅಂಥೇಳಿ ಒಂದು 6 ವರ್ಷಗಳ ಕಾಲ ಅದನ್ನು ಸಾಹಿತ್ಯಿಕ ಪತ್ರಿಕೆ ಸಂಪಾದನೆ ಕೂಡ ಮಾಡಿದ್ದೇನೆ. ಜೊತೆಗೆ ಸಮ್ಮೇಳನಗಳಲ್ಲಿ ಬಿಡುಗಡೆ ಆಗ್ತಾ ಇರತಕ್ಕಂಥ ಸ್ಮರಣ ಸಂಚಿಕೆಗಳಲ್ಲಿ ಕೂಡ ಆ ಸ್ಮರಣ ಸಂಚಿಕೆಗಳಿಗೆ ಸಂಪಾದಕನಾಗಿ ಕೂಡ ಕೆಲಸ ಮಾಡಿದ್ದೇನೆ. ಗ್ರಂಥ ಸಂಪಾದಕರು. ಅದರಲ್ಲಿ ವಿಶೇಷವಾಗಿ ನಮ್ಮ ಭಾಗದ ಹಿರಿಯ ಸಾಹಿತಿಗಳು ಮತ್ತು ಸಾನೆಟ್ ಕವಿ ಎಂದೇ ಹೆಸರಾಗಿರ್ತಕ್ಕಂಥ MG ಗಂಗನಪಳ್ಳಿಯವರು ತಮಗೂ ಕೂಡ ಆತ್ಮೀಯರಿದ್ದರು. ಹಾಗಾಗಿ ಆಕಾಶವಾಣಿ ಅಂದರೆ ಕವಿ ಅಂತ ಹೇಳ್ಬೋದು ಅವರಿಗೆ. ಅಷ್ಟೊಂದು ಮಟ್ಟಿಗೆ ಅವರು ಜನಪ್ರಿಯತೆ ಇತ್ತು. ದೂರದರ್ಶನ, ಆಕಾಶವಾಣಿ ಎಲ್ಲ ಅವ್ರ ಸಂದರ್ಶನ ಸಾಕಷ್ಟು, ಅವರ ಕಾವ್ಯದ ಓದು ಬರ ಎಲ್ಲ ಪ್ರಕಟ ಆಗಿದೆ. ಅಂಥ ಒಬ್ಬ ಅದ್ಭುತ ಕವಿಯ ಒಂದು ಅಭಿನಂದನಾ ಗ್ರಂಥ ಭಾವಗಂಗೆಯನ್ನು ನಾನು ಸಂಪಾದನೆ ಮಾಡಿ ನಾಡಿಗೆ ಅರ್ಪಿಸಿದ್ದೇನೆ. ಅದರಲ್ಲಿ ತಮ್ಮ ಲೇಖನ ಕೂಡ ಒಂದಿದೆ ಸರ್. ಅದೇ ರೀತಿ ನುಡಿಮಿತ್ರ ಅಂತಕ್ಕಂಥ ಒಬ್ಬ ಆದರ್ಶ ಶಿಕ್ಷಕರ ಅಭಿನಂದನಾ ಗ್ರಂಥ ಮಾಡಿದ್ದೇನೆ. ಹೀಗೆ ಪ್ರಸ್ತುತವಾಗಿ ಯಾವುದೇ ಒಂದು ರಾಜ್ಯದ ಯಾವುದೇ ಮೂಲೆಯಿಂದ ನನಗೆ ಒಂದು ಲೇಖನ ಬರೆದುಕೊಡಿ ಅಥವಾ ಒಬ್ಬ ವ್ಯಕ್ತಿಯ ಚರಿತ್ರೆ ಬರೆದುಕೊಡಿ ಅಂದಾಗ ನಾನು ಇಲ್ಲ ಅಂತ ಅಂದಿದ್ದು ಮಹಾಂತರ ಕುರಿತಾಗಿ ಮಾಹಿತಿ ನೀಡುವ ಪುಸ್ತಕಗಳು ಸಾಕಷ್ಟು ಪುಸ್ತಕಗಳನ್ನು ಕೂಡ ನಾನು ಸಂಪಾದನೆ ಮಾಡಿರ್ಬೋದು. ಅಥವಾ ಈ ಎಲೆಮರೆ ಕಾಯಂತಿರ್ತಕ್ಕಂಥ ಅನೇಕ ಜನ ಯುವ ಕವಿಗಳ ಸಾಹಿತ್ಯ ಕೃತಿಗಳನ್ನು ಪ್ರಕಟಣೆಗೆ ಅದಕ್ಕೆ ಯಾವ ರೀತಿ ಪ್ರಕಟಣೆ ಮಾಡಬೇಕು, ಎಲ್ಲಿ ಮಾಡಬೇಕು ಅಂತ ಅವರಿಗೆ ಮಾರ್ಗದರ್ಶನ ಮಾಡತಕ್ಕಂಥ ನಿಟ್ಟಿನಲ್ಲಿ ಸುಮಾರು ಒಂದು 100-200 ಪುಸ್ತಕಗಳು ಒಂದು ನಮ್ಮ ಮಾರ್ಗದರ್ಶನದಲ್ಲಿ ಪ್ರಕಟ ಆಗಿರ್ತಕ್ಕಂಥದ್ದು ಕೂಡ. ಈಗ ನೀವೊಬ್ಬರು ಲೇಖಕ, ನೀವೊಬ್ಬ ಬರಹಗಾರ ಎಲ್ಲ ಹೇಳಿದೆವು. ಆದ ಕಾರಣ ನಮ್ಮ ವೀಕ್ಷಕರಿಗಾಗಿ ಒಂದು ಕವನವನ್ನು ವಾಚನ ಮಾಡಬಹುದಾ? ಮಾಡ್ಬೋದು ಸರ್. ನಾನು 2009ರಲ್ಲಿ ಸ್ವಾತಂತ್ರ್ಯ ಅಂತಕ್ಕಂಥ ಒಂದು ಕೃತಿಯನ್ನು ಬಿಡುಗಡೆ ಮಾಡಿದ್ದೆ. ಇದಕ್ಕೆ ನಾಡಿನ ಭಾಳ ದೊಡ್ಡ ಮಕ್ಕಳ ಸಾಹಿತ್ಯ ಅಂತ ಹೆಸರಾಗಿರ್ತಕ್ಕಂಥ ಕಂಚಾಣಿ ಶರಣಪ್ಪನವರು ಇದಕ್ಕೆ ಮುನ್ನುಡಿಯನ್ನು ಬರೆದು ಹಾರೈಸಿದ್ರು. ಹೌದು. ಅದಕ್ಕೆ MG ಗಂಗನಪಳ್ಳಿಯವರೇ ಬೆನ್ನುಡಿ ಕೂಡ ಅವರ ಒಂದು ಕವನದ ರೂಪದಲ್ಲಿ ಮಾಡಿದರು. ಅದರಿಂದ ಒಂದು ಆಯ್ದುಕೊಂಡಂಥ ಅದು ವಿಶೇಷವಾಗಿ ನಾನು ನಾಡು ನುಡಿಯ ಸೇವಕನಾಗಿರುವ ಕಾರಣಕ್ಕೆ ಆ ಸಂದರ್ಭದಲ್ಲಿ ಬರೆದಂಥ ಒಂದು ಕನ್ನಡ ನಾಡು ಅಂತಕ್ಕಂಥ ಕವನವನ್ನು ನಾನು ಈ ಸಂದರ್ಭದಕ್ಕೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಕವನದ ಶೀರ್ಷಿಕೆ ಕನ್ನಡ ನಾಡು. ಕನ್ನಡ ನಾಡು ನನ್ನೆಯ ಸುಂದರ ನಾಡು, ಶ್ರೀಗಂಧದ ಈ ಬೀಡು, ಚಿನ್ನದ ಗಣಿಯ ನಾಡು, ನನ್ನೆಯ ಸುಂದರ ನಾಡು ಕನ್ನಡ ನಾಡು. ಕವಿಗಳ ಜನ್ಮದ ಈ ಬೀಡು, ರಸಿಕರ ಚಿನ್ಮಯ ನಾಡು, ಕಾವೇರಿ ತುಂಗೆಯರು ಹರಿಯುವ ಈ ಬೀಡು, ನನ್ನೆಯ ಸುಂದರ ನಾಡು ಕನ್ನಡ ನಾಡು. ಹಚ್ಚ ಹಸಿರಿಗೆ ಹೆಸರಾದ ನಾಡು, ಸಮೃದ್ಧಿಯ ಈ ಬೀಡು, ಶಾಂತಿ ಪ್ರಿಯರಿಗೆ ಹೆಸರಾದ ನಾಡು, ವೀರಶೂರರ ಪ್ರಸಿದ್ಧ ಈ ಬೀಡು, ನನ್ನೆಯ ಸುಂದರ ನಾಡು ಕನ್ನಡ ನಾಡು. ಜ್ಞಾನ ವಿಜ್ಞಾನ ತಂತ್ರಜ್ಞಾನಕ್ಕೆ ವಿಶ್ವದೆಲ್ಲೆಡೆ ಹೆಸರಾದ ನಾಡು, ಹಿಂದೂ ಸಂಸ್ಕೃತಿಯನ್ನು ಎತ್ತಿ ಹಿಡಿದ ನಾಡು, ಕಲೆಯ ಮೆರಗನ್ನು ಬೆಳಗಿದ ಈ ಬೀಡು, ನನ್ನೆಯ ಸುಂದರ ನಾಡು ಕನ್ನಡ ನಾಡು. ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣರು ಹೋರಾಡಿದ ಈ ನಾಡು, ಹೊಯ್ಸಳ ವಿಜಯನಗರ ಅರಸರು, ಮೈಸೂರು ಒಡೆಯರು ಮೆರೆದ ಈ ಬೀಡು, ನನ್ನೆಯ ಸುಂದರ ನಾಡು ಹೆಮ್ಮೆಯ ನಾಡು ಕನ್ನಡ ನಾಡು. ನನ್ನೆಯ ಸುಂದರ ನಾಡು ಹೆಮ್ಮೆಯ ನಾಡು, ನಮಗೆ ಭಾಳ ಅಚ್ಚುಮೆಚ್ಚಿನ ನಾಡು ಅಂತ ಹೇಳ್ಕೊಂಡು ನೀವು ಕವನವನ್ನು ಬರೆದಿದ್ದೀರಿ. ಅದಕ್ಕಾಗಿ ನೀವು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಕೂಡ ಭಾಳ ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾ ಇದ್ದೀರಿ. ಹೌದು ಸರ್. ನಾನು ಕಳೆದ 2 ಅವಧಿಗೆ ಪ್ರೊಫೆಸರ್ ಸಿದ್ದರಾಮಪ್ಪ ಮಾಶಿಮಡಿ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿಗೆ 2 ಅವಧಿಗೆ ಗೌರವ ಕಾರ್ಯದರ್ಶಿಯಾಗಿ ಕೂಡ ಸೇವೆ ಸಲ್ಲಿಸಿದ್ದೇನೆ. 1 ಅವಧಿಗೆ ಕರ್ನಾಟಕ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಜಿಲ್ಲಾ ಜಾಗೃತಿ ಸಮಿತಿಯ ಸದಸ್ಯನಾಗಿ ಮುಂಚೆ ಕೆಲಸ ಮಾಡಿದ್ದೆ. ಧರಿನಾಡು ಬೀದರ್ನಲ್ಲಿದ್ದುಕೊಂಡು ಕನ್ನಡ ಕಟ್ಟುವ ಕಾಯಕದಲ್ಲಿ ನೀವು ನಿರತರಾಗಿದ್ದೀರಿ. ಈಗ ಭಾಳ ದೊಡ್ಡ ಜವಾಬ್ದಾರಿ, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯನಾಗಿ ಕೂಡ ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ನಾಡಿನಲ್ಲಿ ಕನ್ನಡದ ಒಂದು ಸಂಸ್ಕೃತಿಯನ್ನು, ನಾಡು ನುಡಿಯ ಆ ವೈಭವವನ್ನು ಗಟ್ಟಿ ಮಾಡಲು ಮತ್ತು ಅದನ್ನು ಬಯಸಿ ಕೆಲಸ ಮಾಡುವವರಿಗೆ ನೆರವನ್ನು ನೀಡಲು ಪ್ರಾಧಿಕಾರದಿಂದ ಎಲ್ಲ ರೀತಿಯ ಕೆಲಸಗಳನ್ನು ಮಾಡ್ತಾ ಇದ್ದೀರಿ. ಸಂಜೀವ ಕುಮಾರ್ ಅತ್ತಿವಾಳೆಯವರೇ, ನಿಮ್ಮ ಮುಂದಿನ ಕಾರ್ಯಚಟುವಟಿಕೆಯನ್ನು ಕೂಡ ಭಾಳ ಕ್ರಿಯಾಶೀಲವಾಗಿ ಇರಲಿ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೂಡ ಕನ್ನಡ ಕಟ್ಟುವ ಕಾಯಕದಲ್ಲಿ ಈ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಒಂದು ಕೆಲಸ ಕಾರ್ಯ ಇನ್ನಷ್ಟು ಕ್ರಿಯಾಶೀಲವಾಗಲಿ.
ಆ ಮೂಲಕ ನಮಗೆ ಅನುದಾನಗಳು ಹೆಚ್ಚು ಹರಿದು ಬರಲಿ, ಗಡಿನಾಡಿನಲ್ಲಿ ಕನ್ನಡದ ಅಸ್ಮಿತೆ ಬೆಳಗಲಿ ಅಂತ ಹಾರೈಸ್ತಾ ಇಷ್ಟು ಹೊತ್ತಿನ ತನಕ ನಮ್ಮ ವೀಕ್ಷಕರ ಜೊತೆ ಕನ್ನಡ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಒಂದು ಕೆಲಸ ಕಾರ್ಯಗಳು ಏನು, ಅದರ ಒಟ್ಟು ಕಾರ್ಯಶೈಲಿ ಹೇಗಿರುತ್ತದೆ ಮತ್ತು ಯಾವ ರೀತಿ ನೆರವನ್ನು ನೀಡಲಾಗ್ತಾ ಇದೆ, ಏನೇನು ಕಾರ್ಯಗಳಾಗಿವೆ ಅನ್ನೋದರ ಬಗ್ಗೆ ಒಂದು ಸಮಗ್ರವಾಗಿರ್ತಕ್ಕಂಥ ಚಿತ್ರಣವನ್ನು ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದೀರಿ. ಅದಕ್ಕಾಗಿ ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದ ಸರ್. ತಮಗೂ ಧನ್ಯವಾದ ಸರ್. ಮತ್ತು ನನಗಿಂತ ಅವಕಾಶ ಕಲ್ಪಿಸಿದಂಥ ಕಲಬುರಗಿಯ ದೂರದರ್ಶನ ಕೇಂದ್ರದ ನಿರ್ದೇಶಕರಿಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಮತ್ತು ತಾಂತ್ರಿಕ ವರ್ಗದವರಿಗೂ ಕೂಡ ನಾನು ವೈಯಕ್ತಿಕವಾಗಿ ಮತ್ತು ಇಡೀ ಜಿಲ್ಲೆಯ ಗಡಿ ಭಾಗದ ಎಲ್ಲ ಕನ್ನಡಿಗರ ಪರವಾಗಿ ತುಂಬ ಹೃದಯ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಮಸ್ತೆ. ಆತ್ಮೀಯ ವೀಕ್ಷಕರೇ, ಇದು ಇವತ್ತಿನ ಸಂಚಿಕೆ. ಮತ್ತೆ ಒಂದು ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯೊಟ್ಟಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ತಮಗೆಲ್ಲ ಹೃತ್ಪೂರ್ವಕ ವಂದನೆಗಳು. ನಮಸ್ಕಾರ.